ಮೊದಲನೇದಾಗಿ ನಾವು ಈ ಒಂದು ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳ ಮತ್ತು ದೇಶದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಕ್ಕಳು ಅಪೌಷ್ಟಿಕತೆಗೆ ತುತ್ತಾಗ್ತಾರೆ. ಮಕ್ಕಳಿಂದ ಹೆಚ್ಚು ಕೆಲಸವನ್ನ ಬಯಸ್ತಕ್ಕಂಥ ಮಾಲೀಕರುಗಳು ಮಕ್ಕಳುಗಳಿಗೆ ಸರಿಯಾದ ರೀತಿಯಾದಂಥ ಆಹಾರವನ್ನ ಕೊಡದಲೆ, ಅವರಿಗೆ ವಿಶ್ರಾಂತಿಯನ್ನ ಕೊಡದಲೆ, ನಿರಂತರವಾಗಿ ಅವಿರತವಾಗಿ ಅವರ ಹತ್ರ ದುಡಿಸ್ಕೊಂಡು ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಆಯಾಸಗೊಂಡು ಅಪೌಷ್ಟಿಕತೆಗೆ ತುತ್ತಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಬಡ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ಅವರ ಮನೆಯಲ್ಲಿ ಒಂದು ಪೂರಕವಾದಂಥ ವಾತಾವರಣ ಸಿಗದೇ ಇರೋ ಕಾರಣಕ್ಕೋಸ್ಕರವಾಗಿ ಅವರು ಅನಿವಾರ್ಯವಾಗಿ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ದುಡಲ್ಪಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಅನಿರ್ದಿಷ್ಟಾವಧಿಯ ದುಡಿಮೆಯಿಂದಾಗಿ ದೈಹಿಕವಾಗಿ ಮಾನಸಿಕವಾಗಿ ಬಳಲಿ ಅವರು ಒಂದು ರೀತಿಯ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗೆ ತುತ್ತಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣಬಹುದು. ಮಾನಸಿಕ ಮತ್ತು ದೈಹಿಕ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಈ ಮಕ್ಕಳುಗಳು, ಬಾಲ್ಯರು ಮುಂದಿನ ದಿನಗಳಲ್ಲಿ ಈ ಮಾದಕ ದ್ರವ್ಯಗಳ ವ್ಯಸನಕ್ಕೆ ದಾಸರಾಗ್ತಕ್ಕಂಥದ್ದು ನಾವು ಕಾಣಬಹುದು. ಈ ಗಾಂಜಾ, ಅಫೀಮು, ಈ ಧೂಮಪಾನ, ಮದ್ಯಪಾನ ಮುಂತಾದ ಮಾದಕ ದ್ರವ್ಯಗಳ ವ್ಯಸನರಾಗಿ ಇವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಸಮಾಜಘಾತುಕ ಚಟುವಟಿಕೆಗಳು ಕೂಡ ಇಳಿತಕ್ಕಂಥ ಸಾಧ್ಯತೆಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಬಾಲಕಾರ್ಮಿಕತೆಯಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ದೇಶದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂಥ ಶಿಕ್ಷಣ, ಕೌಶಲ್ಯ, ತಂತ್ರಗಾರಿಕೆ, ತಾಂತ್ರಿಕತೆಯನ್ನ ಇಲ್ದಲೆ ದೇಶದ ಅಭಿವೃದ್ಧಿಯನ್ನ ಕುಂಠಿತವಾಗ್ತದನ್ನು ನಾವು ಕಾಣಬಹುದು. ಭವಿಷ್ಯದಲ್ಲಿ ಉತ್ತಮ ಪ್ರಜ್ಞಾವಂತ, ಶಿಕ್ಷಣವಂತ, ತಾಂತ್ರಿಕ ಹೊಂದಿರತಕ್ಕಂಥ ಪ್ರಜೆಗಳು ಸಿಕ್ಕದಲೆ ದೇಶದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕುಂಠಿತ ಆಗ್ತಕ್ಕಂಥ ಸಂದರ್ಭಗಳು ಸೃಷ್ಟಿ ಆಗ್ಬಹುದು.